ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇನ್ನು ನೇಪಾಳದಲ್ಲಿ ಜನರ ರಕ್ಷಣೆಗೆ ಹರಸಾಹಸ ನಡೀತಾ ಇದೆ. 5 ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ಯಾಕಂದ್ರೆ ಆ ಪ್ರದೇಶ ಕೂಡ ಹೆಲಿಕಾಪ್ಟರ್ ಹೋಗ್ಲಿಕ್ಕೆ ಬಹಳ ತೊಂದರೆ ಆಗ್ತಿದೆ. ಆದರೂ ಸರ್ಕಸ್ ಮಾಡಿ ಹೋಗ್ತಾ ಇದ್ದಾರೆ, ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹಲವರನ್ನ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಆರಂಭ ಆಗಿದೆ. ಈಗ ಹೆಲಿಕಾಪ್ಟರ್ಗಳು ಹೋಗ್ಲಿಕ್ಕೂ ಕೂಡ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹವಾಮಾನದಲ್ಲಿ ಕೆಲವೊಂದಿಷ್ಟು ವೈಪರೀತ್ಯಗಳಾಗ್ತಾ ಇದೆ. ಅಲ್ಲಿ ಲ್ಯಾಂಡ್ ಕೂಡ ಆಗ್ಲಿಕ್ಕಾಗಲ್ಲ. ನಿಮಗೆ ಎಲ್ಲ ಕಡೆ ಬರೀ ನೀರು ಮಣ್ಣು ತುಂಬಿಕೊಂಡ್ಬಿಟ್ಟಿದೆ ಮತ್ತು ನಾಮಾವಶೇಷಗಳು ಅಲ್ಲೆಲ್ಲ ಚೆಲ್ಲಾಪಿಲ್ಲಿ ಆಗಿದ್ದಾವೆ. ಈಗ ರಕ್ಷಣೆಗೆ ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ, NDRF ಎಲ್ಲರೂ ಕೂಡ ಹರಸಾಹಸವನ್ನು ಮಾಡ್ತಾ ಇದ್ದಾರೆ. 5 ಹೆಲಿಕಾಪ್ಟರ್ ಸದ್ಯಕ್ಕೆ ಆಪರೇಷನ್ ಶುರು ಮಾಡಿದ್ದಾವೆ. ನಾಪತ್ತೆ ಆದವರನ್ನು ಪತ್ತೆ ಹಚ್ಚುವಂತಹ ಕೆಲಸ ಕೂಡ ನಡೀತಾ ಇದೆ. ಅಷ್ಟು ಸುಲಭ ಇಲ್ಲ ಈ ಪ್ರದೇಶದಲ್ಲಿ. ಈಗ ನಾವು ರಸುವಾ ಜಿಲ್ಲೆ ನೋಡ್ತಾ ಇದ್ದೀವಿ. ಇಲ್ಲಿ ಕಾರ್ಯಾಚರಣೆ ಮಾಡೋದು ಅಷ್ಟು ಈಸಿಯಾಗಿರುವಂಥ ಕೆಲಸ ಅಲ್ಲ. ನೋಡಿ, ಆ ಕೋಶಿ ನದಿ ಇದೆ ಅಲ್ವಾ, ಅದರ ಸುತ್ತಮುತ್ತ ಇರುವಂತಹ ಆ ಗ್ರಾಮಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗಬೇಕಂದ್ರೂ ಕೂಡ ಬಹಳ ಸೇಫ್ ಆಗಿರುವಂಥ, ಗಟ್ಟಿಮುಟ್ಟಾಗಿರುವಂಥ ಭೂಪ್ರದೇಶ ಬೇಕಲ್ಲಿ. ಬಟ್ ಅದ್ಯಾವುದು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೂಡ ಕೊಚ್ಚಿ ಹೋಗ್ತಿದ್ದಾವೆ ಅಂತ ಹೇಳಿದ್ರೆ ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ಮತ್ತು ಕೃತಕವಾದಂಥ ಕೆಲವೊಂದಿಷ್ಟು ಈ ಸೇತುವೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ ಕೂಡ ಅಲ್ಲಿ ಸೇನೆಯವರು ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಭಾರತಕ್ಕೂ ಕೂಡ ಇದೊಂದು ರೀತಿ ಎಚ್ಚರಿಕೆಯ ಸಂದೇಶ ಅಂತ ಹೇಳ್ಬೋದು. ನೋಡಿ, ಎಡಗಡೆ ಭಾಗದ ದೃಶ್ಯ ನೋಡ್ತಾ ಇದ್ದೀವಿ. ಕಾರುಗಳ ರೀತಿಯಲ್ಲಿ ಕೊಂಡು ಹೋಗ್ತಾ ಇದ್ದಾವೆ. ನೋಡಿ, ಅಂತಿಂಥ ಮನೆಗಳೇ ಹೋಗ್ತಾ ಇದ್ದಾವೆ. ಇನ್ನು ಮನುಷ್ಯ ಅದರೊಳಗಡೆ ಸಿಕ್ಕರೆ ಹೆಂಗಾಗಬೇಡ ಪರಿಸ್ಥಿತಿ. ಈಗ ವಿಜ್ಞಾನಿಗಳು ಹೇಳೋ ಪ್ರಕಾರ ಇದು ಹಿಮಪಾತ ಅಂತ ಹೇಳ್ತಾ ಇದ್ದಾರೆ. ಪ್ರವಾಹ ಆದರೆ ಇಷ್ಟು ಮಟ್ಟಕ್ಕಿರಲ್ರಿ. ನಾವು ನೋಡಿದ್ದೇವೆ ಸಾಕಷ್ಟು ಪ್ರವಾಹಗಳನ್ನು. ನೇಪಾಳದಲ್ಲಿ ಕಳೆದ ವರ್ಷ ಹಿಂಗೆ ಆಗಿತ್ತು. ಆವಾಗ ಒಂದು 15-16 ಜನ ಸತ್ತು ಹೋಗಿದ್ರಂತೆ. 100 ಜನಕ್ಕೆ ಗಾಯ ಆಗಿತ್ತು. ಅಲ್ಲಿ ಭೂಕಂಪ ಜಾಸ್ತಿ ಆಗ್ತಾ ಇರುತ್ತೆ. ಭೂಕಂಪ ಆದಾಗಲೂ ಕೂಡ ಈ ರೀತಿ ಪ್ರವಾಹ ಆಗೋದು ನೋಡಿದ್ದೇವೆ. ಆದರೆ ಕೋಶಿ ನದಿ ಇಷ್ಟು ರಣಾರ್ಭಟ ಆರಂಭ ಮಾಡಿದೆ ಅಂತ ಹೇಳಿದ್ರೆ ಆ ನೀರ್ಗಲ್ಲುಗಳು ಅಥವಾ ಹಿಮ ಬಂಡೆ ಬ್ಲಾಸ್ಟ್ ಆಗಿರುವಂಥ ಸಾಧ್ಯತೆಗಳಿದ್ದಾವೆ. ಜನರು ರಕ್ಷಣೆಗೋಸ್ಕರ ಕಿರುಚಾಡ್ತಾ ಇದ್ದಾರೆ, ಅರಚಾಡ್ಕೊಂಡು ಓಡ್ತಾ ಇದ್ರು. ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ. ಯಾಕಂದರೆ ಏನೇನು ಸಿಗುತ್ತೋ ಎಲ್ಲವನ್ನೂ ಕೂಡ ಆಪೋಷಣ ತೆಗೆದುಕೊಂಡು ಈ ಒಂದು ಪ್ರವಾಹ ಹೋಗ್ತಾ ಇತ್ತು. ಹಳ್ಳಕೊಳ್ಳಗಳು, ನದಿಗಳು ಆರ್ಭಟಿಸ್ತಾ ಇದ್ದಾವೆ. ಜನರು ಮನೆಯಿಂದ ಹೊರಗಡೆ ಬರೋಕ್ಕೆ ಹೆದರ್ತಾ ಇದ್ದಾರೆ. ಈ ರಸುವಾ ಜಿಲ್ಲೆ ಇದೆ ಅಲ್ವಾ, ಅಲ್ಲಿ ಜಾಸ್ತಿ ಜನರಿಗೆ ಡ್ಯಾಮೇಜ್ ಆಗಿರೋದು. ಮತ್ತು ಅಲ್ಲಿ ಶಾಲೆಗಳಾಗಿರ್ಬೋದು, ಅಂದರೆ ಕಮರ್ಷಿಯಲ್ ಕಟ್ಟಡಗಳಾಗಿರ್ಬೋದು, ಮಾರ್ಕೆಟ್ಗಳೇ ಇಲ್ಲ. 1 ಗಂಟೆ ಹಿಂದೆ ಏನಿತ್ತು ನೇಪಾಳದಲ್ಲಿ ಅದು ಮತ್ತೀಗ ಕಾಣಿಸ್ತಾ ಇಲ್ಲ. ಬರೀ ನೀರು ತುಂಬಿಕೊಂಡಿದೆ ಮತ್ತು ಮಣ್ಣು ಆವೃತ ಆಗಿದೆ. ಮಣ್ಣಿನ ಸಮೇತವಾಗಿ ನೀರು ಬಹಳ ರಭಸವಾಗಿ ಬಂದಿರೋದ್ರಿಂದ ಈ ರೀತಿಯಾಗಿ 16 ಜನ ಸದ್ಯಕ್ಕೆ ಬಲಿಯಾಗಿದ್ದಾರೆ. ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಎಲ್ಲರೂ ಕೂಡ ಸೇಫ್ ಆಗಲಿ ಅನ್ನುವಂಥ ಪ್ರಾರ್ಥನೆ ನಮ್ಮದು. ಕಂಡು ಕೇಳರಿಯದ ರೀತಿಯಲ್ಲಿ, ಅದರಲ್ಲೂ ಈ ವರ್ಷ ಆಗಿರುವಂತಹ ಬಹುದೊಡ್ಡ ಒಂದು ಪ್ರಕೃತಿ ವಿಕೋಪ ಅಂತ ಹೇಳ್ಬೋದು. ಈ ಒಂದು ಹಠಾತ್ ಉಂಟಾಗಿರುವಂತಹ ಪ್ರವಾಹ, ಸೇತುವೆಗಳೇ ಅಲ್ಲಿ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಜನರ ರಕ್ಷಣೆ ಕೂಡ ಹರಸಾಹಸ ಆಗ್ತಾ ಇದೆ. ಸೇನೆಯವರು ಅಲ್ಲಿ ರಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ಗಳು ಬಂದಿದ್ದಾವೆ, ನೋಡ್ತಾ ಇದ್ದಾರೆ. ಆದರೆ ಎಲ್ಲಿ ಸೇಫಾಗಿ ಲ್ಯಾಂಡ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಥವಾ ಜನರನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದು ಕೂಡ ಅಲ್ಲಿ ಅಧಿಕಾರಿಗಳಿಗೆ ತಿಳಿತಾನೇ ಇಲ್ಲ. ಸದ್ಯಕ್ಕೆ ಅಲ್ಲಿನ ಆಡಳಿತ ವರ್ಗ ಏನಿದೆ, ಒಂದು ತುರ್ತು ಸಭೆಯನ್ನು ಕರೆದಿದೆ. ನಿರಂತರವಾಗಿ ಕಾರ್ಯಾಚರಣೆ ಮಾಡಬೇಕು ಅಂತ ಸೂಚನೆಗಳು ಕೂಡ ಬರ್ತಾ ಇದ್ದಾವೆ. ಬಟ್ ಈಗ ಅಲ್ಲಿ ಹೆಚ್ಚುವರಿ ಸೇನೆಯನ್ನು ಕೂಡ ಕರೆಸಿಕೊಳ್ತಾ ಇದ್ದಾರೆ. ಬಟ್ ಇದು ನಮ್ಮ ಭಾರತಕ್ಕೆ ಯಾವ ರೀತಿ ತೊಂದರೆಯನ್ನು ಉಂಟು ಮಾಡ್ಬೋದು. ಯಾಕೆಂದರೆ ಈ ಹಿಮ ಬಂಡೆಗಳು ಸ್ಫೋಟ ಆದಾಗ ಏನಾಗುತ್ತೆ, ಇದು ಕೇವಲ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ವ್ಯಾಪ್ತಿ ಇದಲ್ಲ, 100 ಕಿಲೋಮೀಟ್ರ್ ಅದು ಹಾಗೇನೆ ಏನೇನು ಬರುತ್ತೋ ಎಲ್ಲವನ್ನು ಕೂಡ ನುಂಗಿಕೊಂಡು ಸ್ಮಶಾನವನ್ನು ಕ್ರಿಯೇಟ್ ಮಾಡುತ್ತದು. ನೋಡಿ, ಅದು ಟಿಬೆಟಿಂದ ಬಂದಿರೋದು. ಟಿಬೆಟ್ನ ಗಡಿ ಭಾಗದಿಂದ ಆ ನೀರು ಅಷ್ಟು ಪ್ರಮಾಣದಲ್ಲಿ ಹರಿದು ಬಂದಿರೋದು. ಇದು ಏಕಾಏಕಿ ನೇಪಾಳದಲ್ಲಿ ಸೃಷ್ಟಿಯಾಗಿರೋದಲ್ಲ.
ನೋಡಿ ಕಾರುಗಳು ಹೆಂಗೆ ಕೊಚ್ಕೊಂಡು ಹೋಗ್ತಿದ್ದಾವೆ. ಸಿನಿಮಾದಲ್ಲೂ ಕೂಡ ನೋಡೋಕೆ ಸಿಗೋದಿಲ್ಲ ನಮಗೆ ಇಂತಹ ದೃಶ್ಯ. ನೋಡಿ ಜನ ಓಡ್ತಾ ಇದ್ದಾರೆ ನೋಡಿ ಅಲ್ಲಿ. ನೋಡಿ ಶಾಲಾ ಕಾಲೇಜಿಗೆ ಬಂದಂಥವ್ರು, ಮಾರ್ಕೆಟಿಗೆ ಬಂದಂಥವ್ರು, ಬಸ್ ಸ್ಟಾಪಲ್ಲಿ ಇದ್ದಂಥವ್ರು, ಟ್ರಕ್ ಚಾಲಕರು ಏನೋ ಗಾಳಿ ಇರ್ಬೋದು ಅಂತ ಅಂದ್ಕೊಂಡಿದ್ರು ಆರಂಭದಲ್ಲಿ. ಹೊಗೆ ಬರ್ತಾ ಇದೆ ನೋಡಿ, ಹಾಗೆ ಕಾಣಿಸ್ತದು. ಆ ಮಣ್ಣಿನ ಧೂಳು ಜೊತೆಗೆ ಆ ನೀರಿನ ರಭಸ, ಕಲ್ಲು ಬಂಡೆಗಳು ಎಲ್ಲವೂ ಕೂಡ ಮಿಕ್ಸ್ ಆಗಿ ಈ ರೀತಿಯಾದಂತಹ ಒಂದು ದುರಂತ ನಡೆದು ಬಿಟ್ಟಿದೆ. ಎಲ್ಲೆಲ್ಲೂ ಬರೀ ನೀರೇ ಆವರಿಸಿದೆ. ಆಕ್ರಂದನ ಮುಗಿಲು ಮುಟ್ಟಿದೆ. ರಕ್ಷಣೆ ಮಾಡಲಿಕ್ಕೂ ಕೂಡ ನೋಡಿ ಅಲ್ಲಿ ಕೆಲವು ಈ ಕಟ್ಟಡಗಳೇನು ಉರುಳಿ ಬಿದ್ದಿದ್ದಾವೆ, ಕೊಚ್ಕೊಂಡು ಹೋಗಿದ್ದಾವೆ, ಡೆಡ್ ಬಾಡಿಗಳು ಸಿಗ್ತಾ ಇಲ್ಲ, ಹುದುಗಿ ಹೋಗಿಬಿಟ್ಟಿದ್ದಾವೆ. ಈ ವಯನಾಡಿನ ದುರಂತ ನಾವು ನೋಡಿದ್ವಲ್ಲ, ಅದಕ್ಕಿಂತ ಬಹಳ ಭೀಕರವಾಗಿರೋದು ಇದು. ಅದು ಆವಾಗ ಬಿಡಿ, ಅಲ್ಲಿ ಏಕಾಏಕಿ 1 ಅವರ್ ಆಗುತ್ತೆ ಅಥವಾ 2 ಅವರ್ ಆಗುತ್ತೆ, ಅದಾದಮೇಲೆ ಅಂದರೆ ಮೇಘಸ್ಫೋಟ ಅದು. ಬಟ್ ಇದು ಮೇಘಸ್ಫೋಟಕ್ಕಿಂತ ಬಹಳ ಭೀಕರವಾಗಿರುವಂತಹ ಅನಾಹುತವನ್ನು ತಂದಿಟ್ಟಿದೆ. ಈಗ ಟಿಬೆಟ್ ಮತ್ತು ನೇಪಾಳ ಆ ಎರಡೂ ಕೂಡ ಪ್ರೇಕ್ಷಣೀಯ ಸ್ಥಳಗಳಾಗಿರೋದ್ರಿಂದಾಗಿ ಸಹಜವಾಗಿಯೇ ವಿದೇಶಿಗರು ಕೂಡ ಬಂದಿದ್ದರು ಅಲ್ಲಿ ಪ್ರವಾಸಕ್ಕೆ ಅಂತ. ನಮ್ಮ ಭಾರತದಿಂದಲೂ ಕೂಡ 300ಕ್ಕಿಂತ ಹೆಚ್ಚು ಜನ ಹೋಗಿದ್ದರು. ಅಲ್ಲಿ ಕುಟುಂಬ ಸಮೇತ ಹೋದಂಥವರು ಕೂಡ ಈಗ ಕಣ್ಮರೆಯಾಗಿದ್ದಾರೆ. ಮತ್ತು ದಕ್ಷಿಣ ಭಾರತದಿಂದ ಯಾರು ಹೋಗಿದ್ದರು ಅದೆಲ್ಲರದ ಮಾಹಿತಿಯೂ ಕೂಡ ಈಗ ಭಾರತ ಸರ್ಕಾರ ಕಲೆ ಹಾಕ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ನಿರಂತರವಾಗಿ ಅಲ್ಲಿನ ಅಧಿಕಾರಿಗಳನ್ನು ಸಂಪರ್ಕ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಭಾರತೀಯರನ್ನು ಕೂಡ ಸೇಫಾಗಿ ಕರೆತರುವಂತಹ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಬೇಕಾಗಿದೆ. ಕರ್ನಾಟಕದಿಂದ ಯಾರ್ಯಾರು ಹೋಗಿದ್ದಾರೋ ಅದರದ್ದು ಮಾಹಿತಿ ಕೂಡ ಸರ್ಕಾರ ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದರೆ ಈ ಸೀಸನ್ನಲ್ಲಿ ಆ ಭಾಗಕ್ಕೆ ಪ್ರವಾಸಿಗರು ಸರ್ವೇ ಸಾಮಾನ್ಯವಾಗಿ ಹೋಗ್ತಾರೆ. ನೋಡಿ ಈ ದೃಶ್ಯ ನೋಡ್ತಾ ಇದ್ದೀವಿ ನೋಡಿ, ಸೇತುವೆ ರೀ, ಡ್ಯಾಮ್ಗಳೇ ಕೊಚ್ಕೊಂಡು ಹೋಗ್ತಾ ಇದ್ದಾವೆ ನೋಡಿ. ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಜನರಿಗೆ. ಅಲ್ಲಿ ಏನಿದು ಪ್ರವಾಹನ, ನೀರ್ಗಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಇದೆ ದೃಶ್ಯಗಳು. ಕೋಶಿ ನದಿ ಇದು, ಅದರ ರಣಾರ್ಭಟ ಯಾವ ಮಟ್ಟಕ್ಕಿದೆ ಅನ್ನೋದನ್ನು ಈ ದೃಶ್ಯಗಳೇ ನಮಗೆ ಅರ್ಥ ಮಾಡಿಸ್ತಾ ಇದೆ. ದೇವಸ್ಥಾನಗಳೇ ಕೊಚ್ಕೊಂಡು ಹೋಗಿದ್ದಾವೆ ನೋಡಿ. ಈ ಡ್ಯಾಮು ಹೆಂಗೆ ಆ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದೆ ಅಂತೇಳಿ. ವಾಹನಗಳೇನಾದರೂ ಓಡಾಟ ಇದ್ದಿದ್ರೆ ಖಂಡಿತವಾಗ್ಲೂ ಶವ ಕೂಡ ಸಿಗ್ತಾ ಇರಲಿಲ್ಲ. ಅಂತಹ ರಣಭೀಕರವಾದಂತಹ ಸಮಸ್ಯೆಯನ್ನು ಈ ಒಂದು ಹಠಾತ್ ಪ್ರವಾಹ ತಂದಿಟ್ಟಿದೆ. ಹಳ್ಳಿಗಳೇ ಕಾಣಿಸ್ತಾ ಇಲ್ಲ, ಮತ್ತು ಅಲ್ಲಿ ಪಾರ್ಕ್ ಮಾಡಿದಂಥ ವಾಹನಗಳು ಯಾವುದೂ ಕೂಡ ನಮಗೆ ಕಾಣಸಿಗ್ತಾ ಇಲ್ಲ. ಇನ್ನೊಂದು ದೃಶ್ಯ ನೋಡ್ತಾ ಇದ್ದೀವಿ ನೋಡಿ, ಅಲ್ಲಿಂದ ಮೇಲಿಂದ ಬರ್ತಾ ಇದೆ ನೋಡಿ ಕೋಶಿ ನದಿ. ಅದು ಪರ್ವತ ಕಣಿವೆಗಳಲ್ಲಿ ಬೆಟ್ಟ ಗುಡ್ಡದ ತಪ್ಪಲಿನಲ್ಲಿ ಹರಿಯುವಂಥ ಒಂದು ನದಿ ಅದು ಕೋಶಿ, ಬೋಟೆ ಕೋಶಿ. ಅದೇನಾಗಿದೆ, ಟಿಬೆಟ್ನಲ್ಲಿ ಹುಟ್ಟುತ್ತೆ. ಟಿಬೆಟ್ಟಿಂದ ಹುಟ್ಟಿ ಅಲ್ಲಿ ನೇಪಾಳದ ಮೂಲಕ ಹರಿಯುವಂಥ ನದಿ ಅದು. ಬಟ್ ಈ ರೀತಿಯಾಗಿ ರಣ ಪ್ರವಾಹವನ್ನು ಸೃಷ್ಟಿ ಮಾಡಿದೆ. ಅದರ ಆರ್ಭಟವನ್ನು ನೋಡಿದರೆ ಗೊತ್ತಾಗುತ್ತೆ ನಮಗೆ. ಇಡೀ ಆ ಮರಗಳು, ದಿನ್ನೆಗಳು, ಕಲ್ಲು ಬಂಡೆಗಳ ಸಮೇತವಾಗಿ ಕೆಳಗಡೆ ಹರಿದು ಬಂದು ಎಲ್ಲವನ್ನು ಕೂಡ ಬಲಿ ತೆಗೆದುಕೊಂಡಿದೆ.